ನಮಸ್ಕಾರ. ಕರ್ನಾಟಕ ಇದೀನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹಿರಿಯ ನಾಗರಿಕರು ಸಮಾಜದ ಅವಿಭಾಜ್ಯವಿದ್ದಂತೆ, ವಯಸ್ಸು ಕೇವಲ ಒಂದು ಸಂಖ್ಯೆ ಮಾತ್ರ. ಹಿರಿಯ ನಾಗರಿಕರ ದಿನಾಚರಣೆಯಲ್ಲಿ ಜಿಲ್ಲಾಧಿಕಾರಿ ಲತಾಕುಮಾರಿ ಅಭಿಪ್ರಾಯ. ಮೀಸಲು ಅರಣ್ಯ ಹೆಸರಲ್ಲಿ ಸರ್ಕಾರದ ಚೆಲ್ಲಾಟ. 20,000ಕ್ಕೂ ಹೆಚ್ಚು ಕುಟುಂಬಗಳ ಪರದಾಟ. ದಶಕಗಳ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ಬಿ ಶಿವರಾಮ ಆಗ್ರಹ. ಸಕಲೇಶಪುರದಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ಅಪರೂಪದ ಮರುಭೂಮಿ ಬೆಕ್ಕು ರಕ್ಷಣೆ. ಸ್ಥಳಕ್ಕೆ ಅರಣ್ಯಾಧಿಕಾರಿ ಭೇಟಿ. ಮಿತಿ ಮೀರಿದ ಬೀದಿ ನಾಯಿ ಹಾವಳಿಯಿಂದ ಸಾರ್ವಜನಿಕರು ಹೈರಾಣು. ಹಿರಿಯ ನಾಗರಿಕರು ಸಮಾಜದ ಅವಿಭಾಜ್ಯ ಅಂಗಗಳಾಗಿದ್ದು, ಕೊನೆಯ ಉಸಿರು ಇರುವವರೆಗೂ ಕ್ರಿಯಾಶೀಲತೆಯನ್ನು ಅಳವಡಿಸಿಕೊಂಡರೆ ಜೀವನ ಗೌರವಯುತವಾಗುತ್ತದೆ ಎಂದು ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ಜಿಲ್ಲೆಯ ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಯಸ್ಸು ಕೇವಲ ಒಂದು ಸಂಖ್ಯೆ ಮಾತ್ರ. ಹಿರಿಯರು ನಮ್ಮ ಕೈಯಿಂದ ಇನ್ನು ಏನು ಸಾಧ್ಯ ಎಂಬ ನಿರುತ್ಸಾಹದ ಭಾವನೆ ಬೆಳೆಸಿಕೊಳ್ಳದೆ ಉತ್ಸಾಹಭರಿತ ಜೀವನ ರೂಪಿಸಿಕೊಂಡು ಯುವ ಪೀಳಿಗೆಗೆ ಮಾದರಿಯಾಗಬೇಕು. ವಯಸ್ಸಾದಂತೆ ದೇಹದಲ್ಲಿ ಹಿರಿಯ ನಾಗರಿಕರಿಗೆ ಉಂಟಾಗುವ ಸಮಸ್ಯೆಗಳನ್ನು ಕಡೆಗಣಿಸದೆ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಪ್ರತಿನಿತ್ಯ ಸಕ್ರಿಯವಾಗಿರುವ ಅಭ್ಯಾಸ ಬೆಳೆಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಹಿರಿಯರು ಮರದ ಬೇರಿನಂತವರು. ಬೇರೆಷ್ಟು ಗಟ್ಟಿಯಾಗಿದ್ದರೂ ಕುಟುಂಬವು ಅಷ್ಟೇ ದೃಢವಾಗಿರುತ್ತದೆ. ಅವರ ಅನುಭವ ಕುಟುಂಬ ಹಾಗೂ ಸಮಾಜದ ಶಕ್ತಿ. ಹಿರಿಯರ ಕಲ್ಯಾಣಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಎಲ್ಲರೂ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಹಿರಿಯ ನಾಗರಿಕರಿಗೆ ಯಾವುದೇ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ 145667 ಸಂಖ್ಯೆಗೆ ಕರೆ ಮಾಡಿದರೆ ಇಲಾಖೆಯ ಅಧಿಕಾರಿಗಳು ತಕ್ಷಣ ಸ್ಪಂದಿಸುವರು ಎಂದು ಡಿಸಿ ತಿಳಿಸಿದರು. ತುಂಬಾ ಸುಂದರವಾಗಿರ್ತದೆ. ಯೌವನ ಸವಾಲುಗಳು ಜೀವನವನ್ನು ಕಟ್ಟಿಕೊಳ್ಳುವುದರಲ್ಲಿ ಕಳೆದು ಹೋಗ್ತದೆ. ಇನ್ನು ವೃದ್ಧಾಪ್ಯ ಅದು ಒಂದು ರೀತಿ ನೋಡಿದ್ರೆ ಕಠಿಣ ಅನಿಸ್ಬಿಡುತ್ತೆ ಕೆಲವು ಕಡೆ. ಆದರೆ ನಿಜ ಹೇಳಬೇಕು ಅಂದರೆ ಅದು ಕಠಿಣ ಅಲ್ಲ, ಜೀವನದ ಒಂದು ಭಾಗ. ಅದನ್ನು ತುಂಬ ಸಂತೋಷವಾಗಿ, ಗೌರವಯುತವಾಗಿ, ಘನತೆಯಿಂದ ಸ್ವೀಕರಿಸಿ ಜೀವನ ಮಾಡೋದು ಇದೆಯಲ್ಲ, ಅದು ಒಂದು ಜೀವನದ ಕಲೆ. ಮೊನ್ನೆ ಭೈರಪ್ಪ ಅವರ ಒಂದು ಸಂದರ್ಶನ ನೋಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು ಒಂದು ಸಂದರ್ಶನದಲ್ಲಿ, ಆಗ ಅವರಿಗೆ 85 ವರ್ಷ ವಯಸ್ಸಿತ್ತು. ನನಗೀಗ 85 ವರ್ಷ ವಯಸ್ಸು. ಹಾಗೆ ನೋಡಬೇಕು ಅಂದರೆ ಸಾವನ್ನ ನಿರೀಕ್ಷೆ ಮಾಡೋ ವಯಸ್ಸು. ಆದರೆ ನನಗೆ ಇನ್ನೂ ಜೀವನದಲ್ಲಿ ಉತ್ಸಾಹ ಇದೆ. ಯಾಕೆ ಅಂದರೆ ಈ ಭೂಮಿ ವಸುಂಧರೆ, ತುಂಬ ಸುಂದರ. ಈ ಭೂಮಿ ತುಂಬ ಸುಂದರ, ಎಷ್ಟೊಂದು ಚೆನ್ನಾಗಿದೆ. ಜೀವನವನ್ನು ಅಷ್ಟೇ ಚೆನ್ನಾಗಿ ಅರ್ಥಪೂರ್ಣವಾಗಿ ಇನ್ನೂ ನಡೆಸಬೇಕು ಅನ್ನೋ ಒಂದು ಆಸೆ ಇರ್ತದೆ. ಅದನ್ನೇ ಜೀವನ ಉತ್ಸಾಹ ಅಂತ ಕರೀತಾರೆ. ಅದು ನಮ್ಮ ಹಿರಿಯ ನಾಗರಿಕರಲ್ಲಿ ಇರಬೇಕಾಗ್ತದೆ. ನಾನು ಒಪ್ಕೊಳ್ತೇನೆ, ಸವಾಲುಗಳು ಜಾಸ್ತಿ. ನಮ್ಮ ದೊಡ್ಡಮ್ಮ ಇದ್ರು ನಮ್ಮ ಊರಲ್ಲಿ, ಅವರೊಮ್ಮೆ ಹೇಳ್ತಾ ಇದ್ರು, ಯಾಕೆ ಹಿರಿಯ ನಾಗರಿಕರಿಗೆ ಸವಾಲುಗಳು, ಅದರಲ್ಲೂ ಮಹಿಳೆಯರಿಗಂತೂ ಇನ್ನೂ ಕಷ್ಟ. ಅವರು ಹೇಳ್ತಾ ಇದ್ರು, ಇಲ್ಲ, ನಾನು ನಿಮ್ಮ ದೊಡ್ಡಪ್ಪ ಇರೋವರೆಗೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು ನಮ್ಮನ್ನೆಲ್ಲ. ಯಾಕೆ ಅಂದರೆ ಅವರ ಹೆಸರಿಗೆ ಆಸ್ತಿ ಇತ್ತು. ನಮ್ಮ ದೊಡ್ಡಪ್ಪ ತೀರ್ಹೋದ ತಕ್ಷಣ ಆಸ್ತಿ ಎಲ್ಲ ಮಕ್ಕಳಿಗೆ ಕೊಟ್ಟರು. ಇಲ್ಲ, ಮಕ್ಕಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರು. ಆದರೂ ಎಲ್ಲೋ ಅನಿಸ್ತಾ ಇದೆ, ಅವರ ಆಸ್ತಿಯಲ್ಲಿ ನನಗೂ ಸ್ವಲ್ಪ ಕೊಟ್ಟು ಹೋಗ್ಬೇಕಾಗಿತ್ತು. ಅವಾಗ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೇನು, ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ರೇನು, ನಾನು ಗೌರವಯುತವಾಗಿ ಇರ್ಬೋದಾಗಿತ್ತೇನು. ಅಂದರೆ ಪ್ರತಿಯೊಂದು ಸಮಾಜದಲ್ಲಿ ಮತ್ತೆ ಮನೆಗಳಲ್ಲಿ ಈ ಸಮಸ್ಯೆ ಬರ್ತಾ ಇದೆ. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಒಂದು ಸಂಸ್ಕಾರ. ಹಿರಿಯ ನಾಗರಿಕರನ್ನ ಗೌರವಿಸುವುದು ಅವರ ಮನೆಯಲ್ಲಿ ಬಂದಂತಹ ಒಂದು ಸಂಸ್ಕಾರ. ಯಾಕೆ ಹೇಳ್ತೇನೆ, ಸೊ ಮುಖ್ಯವಾಗಿ ನಮ್ಮ ಮನೆಗಳಲ್ಲಿ, ನಾವು ಹಳ್ಳಿಗಳಲ್ಲಿ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ತಾತ ಇರ್ತಾ ಇದ್ರು. ನಮ್ಮ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಿರಿಯ ನಾಗರಿಕರಿಗೆ ಗೌರವ ಸನ್ಮಾನ ಸಲ್ಲಿಸಲಾಯಿತು. ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಪೂರ್ವಭಾವಿಯಾಗಿ ನಡೆದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಾಕ್ಷಾಯಿಣಿ, ಅಂಗವಿಕಲರ ಕಲ್ಯಾಣಾಧಿಕಾರಿ ಅನುಪಮ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಬಾಬು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಧರಣಿಕುಮಾರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕಿ ಮೀನಾಕ್ಷಮ್ಮ ಹಾಗೂ ಅನೇಕ ಅಧಿಕಾರಿಗಳು, ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು.
ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿಯೇ ಸುಮಾರು 20,000ಕ್ಕೂ ಹೆಚ್ಚು ಕುಟುಂಬಗಳು ಮೀಸಲು ಅರಣ್ಯ ಹೆಸರಿನಲ್ಲಿ ತೊಂದರೆ ಅನುಭವಿಸುತ್ತಿದ್ದು, ಸರ್ಕಾರ ತಕ್ಷಣವೇ ದಶಕಗಳ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕೆಂದು ಮಾಜಿ ಸಚಿವ ಬಿ ಶಿವರಾಮ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಜೀವನಾಧಾರವಾಗಿರುವ ಜಮೀನನ್ನ ತಮ್ಮದೆಂದು ಘೋಷಿಸಿಕೊಂಡು ರಾತ್ರಿ ವೇಳೆ ಜೆಸಿಬಿ ಮೂಲಕ ಕಂದಕ ಅಗೆದು ಗಿಡ ನೆಡುವ ಕಾರ್ಯ ನಡೆಸುತ್ತಿದ್ದಾರೆ. ಇದನ್ನ ಪ್ರಶ್ನಿಸಿದ ರೈತರ ವಿರುದ್ಧವೇ ಪ್ರಕರಣ ದಾಖಲಿಸಲಾಗುತ್ತಿದೆ. ಅರಣ್ಯ ಇಲಾಖೆ ಚಿರತೆಯಂತೆ ರೈತರ ಮೇಲೆ ಎರಗುತ್ತಿದೆ ಎಂದು ಆರೋಪಿಸಿದರು. ಬೇಲೂರು ತಾಲೂಕಿನ ಅಡವಿ ಬಂಟೇನಹಳ್ಳಿ ಹಾಗೂ ಶಿವಪುರ ಕಾವಲು ವ್ಯಾಪ್ತಿಯಲ್ಲಿ ಸಮಸ್ಯೆ ತೀವ್ರವಾಗಿದ್ದು, ರೈತರು ಭಯದ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾದ ಸರ್ಕಾರ ಜಾಣ ಮೌನ ವಹಿಸಿರುವುದು ವಿಷಾದನೀಯ. ಕೆಡಿಪಿ ಸಭೆಗಳಲ್ಲಿ ಜನಪ್ರತಿನಿಧಿಗಳು ಈಗ ಮಾತ್ರ ಮಾತನಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ರೈತರ ಭೂಮಿ ಉಳಿಸಿಕೊಳ್ಳುವ ಕಾರ್ಯ ಆಗಲೇಬೇಕು ಎಂದು ಆಗ್ರಹಿಸಿದರು. ನೂರಾರು ವರ್ಷಗಳಿಂದ ಅಲ್ಲಿ ನೂರಾರು ಕುಟುಂಬ ವಾಸ ಇದೆ. ಈ ಹಿಂದೆ ಕಂದಾಯ ಇಲಾಖೆಯಿಂದ ಎಲ್ಲ ದಾಖಲಾತಿ ಕೂಡ ನೀಡಿದ್ದು, ಇದಕ್ಕೆ ಅರಣ್ಯ ಇಲಾಖೆ ಕೂಡ ಸಮ್ಮತಿ ಸೂಚಿಸಿದೆ. ಆದರೆ ಈಗ ಆ ಜನರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ನಡೆಯುತ್ತಿದೆ ಎಂದು ದೂರಿದರು. ಇದರಿಂದ ಆ ಜನರು ಭಯಭೀತರಾಗಿದ್ದಾರೆ. ಆದ್ದರಿಂದ ಸರ್ಕಾರ ರಚನೆ ಮಾಡಿರುವ ಸಮಿತಿಯಿಂದ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು. ವಿಶೇಷವಾಗಿ ಶಿವಪುರ ಕಾವಲು ಇದು ಸೀಗೆಗುಡ್ಡ ಫಾರೆಸ್ಟ್, ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಡವಿ ಬಂಟೇನಹಳ್ಳಿ ಮತ್ತು ಇತರೆ ಗ್ರಾಮಗಳು, ಇವರ ಸ್ಥಿತಿ ಬಗ್ಗೆ ಸ್ವಲ್ಪ ಸರ್ಕಾರದ ಮತ್ತು ಇಲಾಖೆಯ ಗಮನವನ್ನು ಸೆಳೀತಕ್ಕಂಥ ದೃಷ್ಟಿಯಿಂದ ಪರಿಪೂರ್ಣವಾದ ಮಾಹಿತಿಯನ್ನು ಸಂಗ್ರಹಿಸಿ ತಮ್ಮ ಮೂಲಕ ಆ ಗಮನ ಸೆಳೆಯ ಕೆಲಸನ ಮಾಡ್ತಾ ಇದ್ದೇನೆ. ತಮಗೆ ಮಾಹಿತಿಯನ್ನು ಪರಿಪೂರ್ಣವಾಗಿ ಒದಗಿಸಿದ್ದೀನಿ ಅಂತ ನಾನು ಭಾವಿಸಿದ್ದೇನೆ. ತಾವೇನಾದ್ರು ಕೇಳಿದರೆ ಕೊಡ್ತೇನೆ. ಸೀಗೆಗುಡ್ಡ ಫಾರೆಸ್ಟ್ ಫಸ್ಟ್ ಹೆಡ್ಡಿಂಗ್, ಸರ್ಕಾರಿ ಅಧಿಸೂಚನೆ 1895, ಎಲ್ಲರಿಗೂ ತಲುಪಿದೆ ಅಂತ ಕೇಳಿ. 1895 ಇಲ್ಲಿದೆ. ಅದರ ಒಳಗಡೆ 3 ಕಾವಲುಗಳು ಬರ್ತವೆ. ಸೀಗೆಗುಡ್ಡ ಕಾವಲ್ ಸರ್ವೆ ನಂಬರ್ 73, ಸೀಗೆಗುಡ್ಡ ಕಾವಲ್ ಸರ್ವೆ ನಂಬರ್ 74, ಶಿವಪುರ ಕಾವಲ್ ಸರ್ವೆ ನಂಬರ್ 1. ಮೊದಲನೇದು 126 ಹೆಕ್ಟಾರ್, ಎರಡನೇದು 281 ಹೆಕ್ಟಾರ್, ಮೂರನೇದು 1074.18 ಹೆಕ್ಟಾರ್. ಅಳಿವಿನಂಚಿನಲ್ಲಿರುವ ಪಶ್ಚಿಮ ಘಟ್ಟದಲ್ಲಿ ಅಪರೂಪವಾಗಿರುವ ಮರುಭೂಮಿ ಬೆಕ್ಕನ್ನ ಬೀದಿ ನಾಯಿಗಳ ಹಾವಳಿಯಿಂದ ಸ್ಥಳೀಯರು ರಕ್ಷಿಸಿದ್ದಾರೆ. ಸಕಲೇಶಪುರ ಪಟ್ಟಣದ ಸಲೀಂ ಹಾಗೂ ಕೇಶವ ಅವರು ಮರುಭೂಮಿ ಬೆಕ್ಕನ್ನ ರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. 50ಕ್ಕೂ ಹೆಚ್ಚು ಬೀದಿ ನಾಯಿಗಳು ಮರುಭೂಮಿ ಬೆಕ್ಕಿನ ಮೇಲೆ ದಾಳಿ ನಡೆಸುತ್ತಿದ್ದವು. ಅವುಗಳಿಗೆ ಪ್ರತಿರೋಧ ತೋರುತ್ತಲೇ ಕೊನೆಗೆ ನಿತ್ರಾಣಗೊಂಡಿದ್ದ ಬೆಕ್ಕು ಒಂದು ಕಡೆ ನಿಂತಿದ್ದನ್ನು ನೋಡಿದ ಸಲೀಂ ಹಾಗೂ ಕೇಶವ ಹತ್ತಿರ ತೆರಳಿದಾಗ ಎಂದು ಕಂಡಿರಿದ ಬೆಕ್ಕನ್ನ ಗುರುತಿಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಅಧಿಕಾರಿ ಅರ್ಜುನ್ ಹಾಗೂ ಸಿಬ್ಬಂದಿ ಅದನ್ನು ವಶಕ್ಕೆ ಪಡೆದರು. ಮಾರ್ನಹಳ್ಳಿ ರಕ್ಷಿತ ಅರಣ್ಯಕ್ಕೆ ಬಿಡಲಾಯಿತು. ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಸಾರ್ವಜನಿಕರು ಹೈರಾಣಾಗಿದ್ದಾರೆ. ಇದು ಇಲ್ಲಿ ಮಾಮೂಲಿ ಜನಗಳಿಗೆ ಬೆರೆಸಾಡೋದು ನಾಯಿ. ಇವತ್ತು ಬೆಳಿಗ್ಗೆ ನೋಡಬೇಕಾದ್ರೆ ಇದೊಂದು ಪ್ರಾಣಿನ ಬೆರೆಸ್ತಾ ಇತ್ತು. ಇದು ನೋಡಬೇಕಾದ್ರೆ ಏನೊಂದು ಗೊತ್ತಾಗಿಲ್ಲ, ಒಂಥರ ಬೆಕ್ಕ ಥರ ಕಾಣಿಸ್ತಾ ಇತ್ತು. ನಾಯಿಗಳು ಅಟ್ಯಾಕ್ ಮಾಡಿಬಿಟ್ಟು ಸುಸ್ತಾಗಿತ್ತು. ಅದನ್ನು ಹಂಗೆ ರಕ್ಷಣೆ ಮಾಡಿ ಇದರಲ್ಲಿ ಇಟ್ಟಿದ್ವಿ. ಆಮೇಲೆ ಅದ್ರ ಬಗ್ಗೆ ತಿಳಿಬೇಕಾದ್ರೆ ಮಲ್ನಾಡ್ ಸೀವೇಟ್ ಅಂತ ಗೊತ್ತಾಯಿತು. ಕುಣುಗು ಜಾತಿಗೆ ಸೇರಿರೋ ಬೆಕ್ಕಂತೆ. ಅದನ್ನು ಫಾರೆಸ್ಟ್ ಅವ್ರನ್ನ ಕರೆದುಬಿಟ್ಟು ಅವ್ರ ಕೈಗೆ ಒಪ್ಪಿಸ್ತಾ ಇದ್ದೀವಿ ಸರ್. ಆರಕ್ಷಕ ನಿರ್ವಾಹಕ ನೌಕರರ ಸಂಘದಿಂದ 200ಕ್ಕೂ ಹೆಚ್ಚು ಮಂದಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಆಯೋಜಿಸಲಾಗಿದ್ದು, ಇದೊಂದು ಉತ್ತಮವಾದ ಆರೋಗ್ಯ ಸ್ಥಿತಿಯನ್ನು ನಿಭಾಯಿಸಿಕೊಳ್ಳಲು ಸಹಕಾರವಾಗಿದೆ ಎಂದು ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಶಾಖೆಯ ಎಂಕೆ ಮೋಹನ್ ತಿಳಿಸಿದ್ದಾರೆ. ನಗರದ ಪೆನ್ಷನ್ ಮಹಲ ಪೊಲೀಸ್ ಠಾಣೆಯ ನಿವೃತ್ತ ನೌಕರರ ಸಂಘದ ಕಟ್ಟಡದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದ ಅವರು, ಈ ರೀತಿಯ ಆರೋಗ್ಯ ತಪಾಸಣೆ ಕಾರ್ಯಕ್ರಮವು ತುಂಬಾ ಪ್ರಮುಖವಾಗಿದ್ದು ಪರಿಣಾಮಕಾರಿಯಾಗಿದೆ. ಇಂದು ನಿವೃತ್ತ ಆರಕ್ಷಕರ ನೌಕರರ ಮತ್ತು ಅವರ ಕುಟುಂಬದ ಸದಸ್ಯರಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದಲ್ಲಿ ದಂತವೈದ್ಯ ತಜ್ಞರಿಂದ ದಂತ ತಪಾಸಣೆ, ನೇತ್ರ ವೈದ್ಯ ತಜ್ಞರಿಂದ ನೇತ್ರ ತಪಾಸಣೆ, ಎನ್ಸಿಡಿ ತಜ್ಞರಿಂದ ಬಿಪಿ ಮತ್ತು ಶುಗರ್ ತಪಾಸಣೆ, ರಕ್ತ ಪರೀಕ್ಷೆ, ಮೂಳೆ ರೋಗ ತಜ್ಞರಿಂದ ಕೀಲು ಮೂಳೆ ರೋಗ ತಪಾಸಣೆ ಹಾಗೂ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಿಂದ ಮಹಿಳೆಯರ ಆರೋಗ್ಯ ತಪಾಸಣೆ, ವೈದ್ಯರ ಸಮಾಲೋಚನೆ ಕುರಿತಂತೆ ಇನ್ನೂ ಅನೇಕ ತಪಾಸಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಆರೋಗ್ಯ ಶಿಬಿರದಲ್ಲಿ ಬಿ ಪಿ ಅನ್ನು ಚೆಕ್ ತಪಾಸಣೆ ಮಾಡ್ತಕ್ಕಂಥದ್ದು,
ಮತ್ತು ಸಕ್ಕರೆ ಮಟ್ಟವನ್ನು ತಪಾಸಣೆ ಮಾಡ್ತಕ್ಕಂಥದ್ದು, ಹಾಗೂ ಕಣ್ಣು ಮತ್ತು ಇದು ಕಾಲು ಮತ್ತು ಕೀಲು ನೋವಿನ ಸಮಸ್ಯೆಗಳನ್ನ ಅಟೆಂಡ್ ಮಾಡ್ತಕ್ಕಂಥದ್ದು, ಆಮೇಲೆ ದಂತ ತಪಾಸಣೆಯನ್ನು ಮಾಡ್ತಕ್ಕಂಥದ್ದು, ಮಹಿಳೆಯರಿಗಾಗಿ ಸ್ತ್ರೀರೋಗ ಪ್ರಸೂತಿ ತಜ್ಞರಿಂದ ಒಂದು ತಪಾಸಣೆ ಮಾಡ್ತಕ್ಕಂಥದ್ದು, ಮತ್ತು ಸ್ತ್ರೀಯರಿಗೆ ಹಾಗೂ ಪುರುಷರಿಗೆ ಅವರ ಆರೋಗ್ಯ ಸ್ಥಿತಿಯನ್ನು ನಿರ್ವಹಣೆ ಮಾಡೋದ್ರ ಬಗ್ಗೆ ನಮ್ಮ ಒಬ್ಬರು ಫಿಸಿಷಿಯನ್ ಕೂಡ ಇಲ್ಲಿ ಸರ್ಕಾರಿ NCDಯಿಂದ ಬಂದಿದ್ದಾರೆ, ಯೂನಿಟಿಂದ ಬಂದಿದ್ದಾರೆ. ಇವತ್ತು ಮಧ್ಯಾಹ್ನ ತನಕ ಈ ಒಂದು ಆರೋಗ್ಯ ಶಿಬಿರವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಎಷ್ಟು ಜನ ಸಾಧ್ಯವಾಗುತ್ತೋ ಅಷ್ಟು ಜನರಿಗೆ ಎಲ್ಲರಿಗೂ ಕೂಡ ಉಚಿತ ತಪಾಸಣೆಯನ್ನು ನಾವು ಮಾಡುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಅವರ ಒಂದು ಮನವಿ ಮೇರೆಗೆ, ಈ ಆರಕ್ಷಕ ನಿವೃತ್ತ ನೌಕರರ ಸಂಘದ ಮನವಿ ಮೇರೆಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಗರದಲ್ಲಿ ಈ ಒಂದು ಆರೋಗ್ಯ ಶಿಬಿರದ ತಪಾಸಣೆಯನ್ನು ಮಾಡ್ತಾ ಇದ್ದೇವೆ. ಈವನ್ ಉಚಿತ ಔಷಧಿಯನ್ನು ಕೂಡ ನಾವು ಇಲ್ಲಿ ವಿತರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಸಾಮಾನ್ಯವಾಗಿ ಇಲ್ಲಿ ಹಿರಿಯ ನಾಗರಿಕರೇ ಇಲ್ಲಿ ಬಂದಿದ್ದಾರೆ. ಈ ದಿವಸ ಎಲ್ಲ ಒಂದು ಬಹಳ ಅತ್ಯುತ್ತಮವಾಗಿ ಯಶಸ್ವಿಯಾಗಿ ಈ ಶಿಬಿರ ನಡೀತಾ ಇದೆ. ಇದು ಬಹಳ ಇದೇ ವೇಳೆ ಹಿರಿಯ ನಿರ್ದೇಶಕರಾದ ಹಮ್ಜದ್ ಖಾನ್, ಕಾರ್ಯದರ್ಶಿ ಶಬೀರ್ ಅಹ್ಮದ್, ಖಜಾಂಚಿ ಜಯೇಂದ್ರ ಕುಮಾರ್, ಭೀಮರಾಜ್, ಗಿರೀಶ್ ಕುಮಾರ್, ಉದಯ್ ಕುಮಾರ್, ಅವಿನಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಚರಿಸುತ್ತಿರುವ ರಾಷ್ಟ್ರೀಯ ಹಬ್ಬಗಳು ಹಾಗೂ ವಿವಿಧ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಇಲಾಖೆಗೆ ನೇಮಕಾತಿ ಮಾಡಿರುವ ಸದಸ್ಯರನ್ನ ಕಡೆಗಣಿಸುತ್ತಿರುವುದು ಮತ್ತು ಮಲತಾಯಿ ಧೋರಣೆ ಮಾಡುತ್ತಿರುವುದು ಸರಿಯಲ್ಲ ಎಂದು ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ LP ಪ್ರಕಾಶ್ ಗೌಡ ವಕೀಲರು ಆರೋಪಿಸಿದ್ದಾರೆ. ಚನ್ನರಾಯಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಚರಿಸುತ್ತಿರುವ ರಾಷ್ಟ್ರೀಯ ಹಬ್ಬಗಳಿಗೆ ಮತ್ತು ವಿವಿಧ ಜಯಂತ್ಯೋತ್ಸವ ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ ವಿವಿಧ ಇಲಾಖೆಗಳಿಗೆ ನೇಮಕಾತಿ ಮಾಡಿರುವ ಸದಸ್ಯರನ್ನ ಕಡೆಗಣಿಸುತ್ತಿರುವುದು ಮತ್ತು ಮಲತಾಯಿ ಧೋರಣೆ ಮಾಡುತ್ತಿರುವುದು ಸರಿಯಲ್ಲ. ಆಡಳಿತದಿಂದ ನಡೆಸಲಾಗುವ ಸರ್ಕಾರಿ ಹಬ್ಬ ಮತ್ತು ಸರ್ಕಾರಿ ಕಾರ್ಯಕ್ರಮಗಳನ್ನು ತಾಲೂಕು ಆಡಳಿತ ತಮಗಿಷ್ಟ ಬಂದ ರೀತಿ ನಡೆಸಿಕೊಂಡು ಹೋಗುತ್ತಿದೆ. ಸರ್ಕಾರದಿಂದ ನಾಮನಿರ್ದೇಶಕರಾಗಿರುವ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರನ್ನ ಯಾವುದೇ ಸಭೆ ಸಮಾರಂಭಗಳಿಗೆ ಕರೆದಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ನಾಮನಿರ್ದೇಶಕರಾಗಿರುವ ನಮಗಾಗಲಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಿಗಾಗಲಿ, ಬ್ಯಾಂಕ್ ಅಧ್ಯಕ್ಷರಿಗಾಗಲಿ ಅಥವಾ ಪಕ್ಷದ ಯಾವುದೇ ನಾಮನಿರ್ದೇಶಕ ಸದಸ್ಯರುಗಳಿಗೆ ತಾಲೂಕು ಆಡಳಿತ ತಾರತಮ್ಯ ಮಾಡುತ್ತಿದೆ. ನಮ್ಮನ್ನು ಕಾಂಗ್ರೆಸ್ ಪಕ್ಷದವರು ಎಂದು ಅವಕಾಶ ನೀಡುತ್ತಿಲ್ಲವೆಂಬ ಅನುಮಾನ ಮೂಡುತ್ತದೆ. ಇನ್ನು ಮುಂದೆ ತಾಲೂಕು ಆಡಳಿತ, ಗ್ಯಾರಂಟಿ ಸಮಿತಿ, KDP ಹಾಗೂ ಪುರಸಭಾ ನಾಮನಿರ್ದೇಶನ ಸದಸ್ಯರುಗಳನ್ನು ಸರಿಯಾಗಿ ನಡೆಸಿಕೊಳ್ಳದಿದ್ದರೆ ತಾಲೂಕು ಆಡಳಿತದ ವಿರುದ್ಧ ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಹಾಗೂ ತಾಲೂಕು ಆಡಳಿತ ವಿರುದ್ಧ ಧರಣಿ ಮಾಡುವ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಭಾನುವಾರ ಗಣಪತಿ ಆಸ್ಥಾನದಲ್ಲಿ ಬರುವ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಮೇಳ ಜೊತೆಗೆ ಒಂದು ವನ ಬೆಳಕಿನ ಅಂತಾರಾಜ್ಯ ಕಬಡ್ಡಿ ಪಂದ್ಯಾವಳಿಯನ್ನು 5 ಮತ್ತು 6ನೇ ತಾರೀಕಿನಲ್ಲಿ ಇವರ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಡಿಸಲಾಗಿದೆ. ಎಲ್ಲ ತಾಲೂಕಿನೆಲ್ಲ ಪೂಜಾ ಕಾರ್ಯಕರ್ತರುಗಳು, ತಂದೆ ತಾಯಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕಾಗಿಯೂ ಹಾಗೂ ಮನೆ ಗೋಪಾಲ್ ಸಿಂಗ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಮ್ಮಿ ಮತಗಳ ಅಂತರದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಸೋತಿದ್ರು ಕೂಡ ಜನ ನಡುವೆ ಕೆಲಸ ಮಾಡಿಕೊಂಡು ಜನ ನಡುವೆ ಇದ್ದಾರೆ. ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ತಾಲೂಕಿಂದ ಪ್ರವಾಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷನ ಸಂಘಟಿಸುವ ಮುಂತಾಗ್ತಾ ಇದ್ದಾರೆ. ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಲಿ. ನಮ್ಮ ಶ್ರಮಳ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಅವರಿಗೆ ಮುಂದಿನ 2028ರಲ್ಲಿ ಬರ್ತಕ್ಕಂಥ ಸಾರ್ವಜನಿಕ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಸನ್ಮಾನ್ಯ M.A. ಗೋಪಾಲ್ ಅವರಿಗೆ ನಮ್ಮ ಚನ್ನರಾಯಪಟ್ಟಣ ತಾಲೂಕು ಗ್ಯಾರಂಟೀಸ್ ಅನುಷ್ಠಾನ ಸಮಿತಿಯ ಪರವಾಗಿ ಸಮಿತಿ ಅಧ್ಯಕ್ಷನಾಗಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಧನ್ಯವಾದಗಳು. ಮದ್ದುರಹಿತ ಚಿಕಿತ್ಸೆಯ ಮೂಲಕ ರೋಗಮುಕ್ತ ಸಮಾಜ ನಿರ್ಮಾಣವೇ ಕರ್ನಾಟಕ ಬಸವ ಅಕಾಡೆಮಿಯ ಮುಖ್ಯ ಗುರಿ ಎಂದು ಸಂಸ್ಥೆಯ ಹೀಲರ್ ಸಾಸು ವಿಶ್ವನಾಥ್ ತಿಳಿಸಿದರು. ಸಕಲೇಶಪುರ ಪಟ್ಟಣದ ಪತ್ರಕರ್ತರ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕದ ಪ್ರತಿಯೊಂದು ಮನೆಗೂ ವೈದ್ಯಕೀಯ ಜ್ಞಾನವನ್ನು ತಲುಪಿಸುವ ದೃಷ್ಟಿಯಿಂದ ಸಂಸ್ಥಾಪಕ ಡಾಕ್ಟರ್ ಕೆ ಬಸವರಾಜ್ ರಾಜ್ಯಾದ್ಯಂತ ಉಚಿತ ಮದ್ದುರಹಿತ ಚಿಕಿತ್ಸಾ ಶಿಬಿರಗಳನ್ನು ಆಯೋಜಿಸುತ್ತಿದ್ದಾರೆ. ಶುಗರ್, ಬಿಪಿ, ಥೈರಾಯ್ಡ್ ಸೇರಿದಂತೆ ದೀರ್ಘಕಾಲಿಕ ಕಾಯಿಲೆಗಳಿಂದ ಬಳಲುತ್ತಿರುವ ಜನರು ನಿರಂತರ ಗುಳಿಗೆಗಳ ಸೇವನೆಯಿಂದ ತಮ್ಮ ನಿರೋಧಕ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಇದರಿಂದ ಸಣ್ಣ ವಾತಾವರಣ ಬದಲಾವಣೆಯಲ್ಲಿಯೂ ಗಂಭೀರ ಕಾಯಿಲೆಗಳಿಗೆ ಒಳಗಾಗುತ್ತಿದ್ದಾರೆ ಎಂದರು. ಮುಂದುವರೆದು ಸಕಲೇಶಪುರದಲ್ಲಿ ಅಕ್ಟೋಬರ್ 7ರಂದು ಗುರುವಾರ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಉಚಿತ ಮದ್ದುರಹಿತ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿದ್ದಾರೆ. ಬಸವರಾಜರವರು ಕರ್ನಾಟಕದಾದ್ಯಂತ ಮದ್ದುರಹಿತ ಚಿಕಿತ್ಸಾ ಉಚಿತ ಶಿಬಿರವನ್ನು ಆಯೋಜಿಸ್ತಾ ಇದ್ದಾರೆ. ಇದರ ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಸಮಾಜದಲ್ಲಿ ಸಾಮಾಜಿಕವಾಗಿ ಜನ ಬಹಳ ದೀರ್ಘಕಾಲಿಕ ಶುಗರ್ ಇರ್ಬೋದು, BP ಇರ್ಬೋದು, ಥೈರಾಯ್ಡ್ನಂತಹ ದೀರ್ಘಕಾಲಿಕ ಹಾರ್ಮೋನ್ ವ್ಯತ್ಯಾಸದ ಕಾಯಿಲೆಗಳಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಹಳ ಜರ್ಜರಿತರಾಗಿದ್ದಾರೆ. ಇವತ್ತಿನ ಜನ ಮಾತ್ರೆಗಳನ್ನು, ಮೆಡಿಷನನ್ನು ತುಂಬ ಸಣ್ಣ ಸಣ್ಣ ಕಾಯಿಲೆಗಳಿಗೂ ಕೂಡ ಪೇನ್ ಕಿಲ್ಲರ್ ಇರ್ಬೋದು ಅಥವಾ ಗುಳಿಗೆಗಳನ್ನು ಸೇವಿಸುವ ಮೂಲಕ ತಮ್ಮ
ನಿರೋಧಕ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದಂಥ ಸಣ್ಣ ಸಣ್ಣ ವಾತಾವರಣ ಬದಲಾವಣೆಯಲ್ಲೂ ಕೂಡ ಜನ ಗಂಭೀರ ಕಾಯಿಲೆಗಳಿಗೆ ಒಳಗಾಗ್ತಿದ್ದಾರೆ. ಇದನ್ನು ಮನಗಂಡಂಥ ನಮ್ಮ ಸಂಸ್ಥಾಪಕರಾದ ಡಾಕ್ಟರ್ ಕೆ ಬಸವರಾಜರವರು ನಮ್ಮ ಸಮಾಜದಲ್ಲಿ ಜನರಲ್ಲಿ ಮದ್ದುರಹಿತ ಚಿಕಿತ್ಸೆ ಬಗ್ಗೆ ಮನವರಿಕೆ ಮಾಡಬೇಕು. ಮದ್ದುಗಳಂಥ ಮಾತ್ರೆಗಳನ್ನು ಪಡೆಯದೇ ನಾವು ಕಾಯಿಲೆಗಳನ್ನ ವಾಸಿ ಮಾಡ್ಕೋಬೋದು ಅನ್ನೋ ಉದ್ದೇಶವನ್ನು ಜನವರಿಗೆ ತಿಳುವಳಿಕೆ ಮಾಡಬೇಕು ಅಂತ ಉದ್ದೇಶದಿಂದ ಕಲ್ಲರ್ ಥೆರಪಿ ಹಾಗೂ ಸಿಂಗಲ್ ಸೀಡ್ ಥೆರಪಿ ಮತ್ತು ಕರ್ಣ ಚಿಕಿತ್ಸೆ ಈ ವಿಧಾನಗಳ ಮೂಲಕ ಈಗಾಗಲೇ ಲಕ್ಷಾಂತರ ಜನರಿಗೆ ಮದ್ದುರಹಿತವಾಗಿ ಚಿಕಿತ್ಸೆ ನೀಡಿ ಗಂಭೀರ ಕಾಯಿಲೆಗಳಾದಂತಹ ಥೈರಾಯ್ಡ್ ಇರ್ಬೋದು, ಡಿಸ್ಕ್ಲಿಫ್ ಇರ್ಬೋದು, ಚನ್ನರಾಯಪಟ್ಟಣದ ಗಣಪತಿ ಸೇವಾ ಸಮಿತಿ, ಚನ್ನರಾಯಪಟ್ಟಣ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ, ಎಸ್ಎಲ್ ಭೈರಪ್ಪ ಅಭಿಮಾನಿಗಳ ಬಳಗ, ರೋಟರಿ ಕ್ಲಬ್ ಇವರ ಸಂಯುಕ್ತಾಶ್ರಯದಲ್ಲಿ ಎಸ್ಎಲ್ ಭೈರಪ್ಪನವರ ಸವಿ ನೆನಪಿಗಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಚಾನಾ ಅಶೋಕ್ ಮಾತನಾಡಿ, ರಕ್ತದಾನ ಮಾಡಿ ಜೀವ ಉಳಿಸಿ. ಒಬ್ಬ ವ್ಯಕ್ತಿ ರಕ್ತದಾನ ಮಾಡಿದರೆ 3 ಪ್ರಾಣಗಳನ್ನು ಉಳಿಸುವ ಶಕ್ತಿಯ ರಕ್ತದಲ್ಲಿದೆ. ರಕ್ತದಾನ ಶ್ರೇಷ್ಠ ದಾನವಾಗಿದೆ. ಹಣವನ್ನು ಕೊಟ್ಟು ಯಾವ ವಸ್ತುಗಳನ್ನಾದರೂ ಖರೀದಿಸಬಹುದು ಹಾಗೂ ಯಾವ ವಸ್ತುವನ್ನು ಬೇಕಾದರೂ ತಯಾರಿಸಬಹುದು. ಆದರೆ ರಕ್ತವನ್ನು ಮಾತ್ರ ತಯಾರಿಸಲು ಆಗುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಕೂಡ ವರ್ಷಕ್ಕೆ 2 ಬಾರಿ ರಕ್ತದಾನ ಮಾಡಿ ಸೂಕ್ತ ಎಂದು ತಿಳಿಸಿದರು. ಚೇತನ್ ಯುವ ಕೇಂದ್ರ ವತಿಯಿಂದ, ಲಯನ್ಸ್ ಕ್ಲಬ್ ವತಿಯಿಂದ, ಸೇವಾ ಸಂಸ್ಥೆ ವತಿಯಿಂದ, ವಿಕಾಸ್ ಸಂಸ್ಥೆ ವತಿಯಿಂದ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಒಬ್ಬ ವ್ಯಕ್ತಿ ರಕ್ತದಾನ ಮಾಡಿದ 3 ಜನರಿಗೆ ಬದುಕಿಗೆ ಬದುಕಬೇಕಾಗುತ್ತೆ. ರಕ್ತಕ್ಕೆ ಪರ್ಯಾಯವಾದ ರಕ್ತವನ್ನು ಮಾಡಲಿಕ್ಕಾಗಲ್ಲ. ಅದರಿಂದ ರಕ್ತದಾನವನ್ನು ಧಾರಾಳ ರಕ್ತದಾನ ಮತ್ತು ಅಂಧ ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತೇಳಿ ಚೇತನ್ ಗುರುಜಿಯವರ 15 ಯಲ್ಲಾಪುರದಲ್ಲಿ ಗಣಪತಿ ಸೇವಾ ಸಮಿತಿಯಲ್ಲಿ ಯೋಗ ಪ್ರದರ್ಶನ, ಯೋಗ ತರಬೇತಿ. ಇದೇ ಸಂದರ್ಭದಲ್ಲಿ ಯೋಗ ಧ್ಯಾನ ಅಭ್ಯಾಸದ ಚೇತನ್ ಗುರುಜಿ ಮಾತನಾಡಿ, ಪದ್ಮಭೂಷಣ ಡಾಕ್ಟರ್ ಎಸ್ಎಲ್ ಭೈರಪ್ಪ ಇವರ ಸವಿ ನೆನಪಿಗಾಗಿ ಇಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಶಿಬಿರದಲ್ಲಿ ಸುಮಾರು 96 ಬಾಟಲಿನಷ್ಟು ರಕ್ತವನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಿದ್ದೇವೆ. ನಾಡುಕೊಂಡ ಅಪ್ರತಿಮ ಎಸ್ಎಲ್ ಭೈರಪ್ಪ ಒಬ್ಬ ಶ್ರೇಷ್ಠ ಸಾಹಿತಿ. ಇಂತಹ ಸಾಹಿತಿಯನ್ನು ನಾವು ಕಳೆದುಕೊಂಡಿರುವುದು ದೇಶಕ್ಕೆ ತುಂಬಲಾರದಷ್ಟು ನಷ್ಟ ಉಂಟಾಗಿದೆ. ಇಂತಹ ಸಾಹಿತಿ ಪುನಃ ಹುಟ್ಟಿ ಬರಲಿ ಎಂಬುದು ನಮ್ಮೆಲ್ಲರ ಆಶಯ ಆಗಿದೆ. ಈ ಸವಿ ನೆನಪಿನ ಉದ್ದೇಶಕ್ಕಾಗಿಯೇ ಇಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಭೂಷಣ ಡಾಕ್ಟರ್ ಎಸ್ಎಲ್ ಭೈರಪ್ಪನವರ ಒಂದು ಸ್ಮರಣಾರ್ಥವಾಗಿ ಈ ದಿನ ಗಣಪತಿ ಸೇವಾ ಸಮಿತಿ, ಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ಬು, ಚನ್ನರಾಯಪಟ್ಟಣ ಇವರ ವತಿಯಿಂದ ಅವರ ಸ್ಮರಣಾರ್ಥವಾಗಿ ಒಂದು ರಕ್ತದಾನ ಶಿಬಿರವನ್ನು ಮಾಡೋದ್ರ ಮೂಲಕ ಅವರಿಗೆ ನಮ್ಮ ಈ ತಾಲೂಕಿನ ವತಿಯಿಂದ ಕೃತಜ್ಞತೆಯನ್ನು ಅರ್ಪಿಸುವಂಥ ಕೆಲಸವನ್ನು ಈ ದಿನ ಮಾಡ್ತಾಯಿದ್ದೀವಿ. ಇದಕ್ಕೆ ಸಂಪೂರ್ಣ ಸಹಕಾರವನ್ನು ನಮ್ಮ ಸೇವಾ ಸಮಿತಿ, ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಸದಸ್ಯರ ಅಧ್ಯಕ್ಷರಾದಂಥ ಅಶೋಕಣ್ಣವರು, ನಮ್ಮ ಮನೋರ್ಜಿಯವರು, ಹಾಗೆ ರೋಟರಿ ಕ್ಲಬ್ಸ್ ಅಧ್ಯಕ್ಷರು ಮತ್ತು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ನಮ್ಮ ಗಿರೀಶಣ್ಣವರು ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಸ್ಥಳೀಯರ ಸಹಕಾರನೂ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಮಕ್ಕಳ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸದಸ್ಯರುಗಳು ಹಾಗೆ ಅನೇಕ ಸಂಘ ಸಂಸ್ಥೆಗಳ ಸಹಕಾರದಿಂದ ಬಹಳ ವಿಶೇಷವಾಗಿ ಅವರ ಸ್ಮರಣೆಯನ್ನು ನಾವು ಮಾಡ್ತಾ ಇರೋದು ಇಡೀ ಕರ್ನಾಟಕದ ನಾಡಿನಲ್ಲೇ ಚನ್ನರಾಯಪಟ್ಟಣ ತಾಲೂಕಿನ ಗಣಪತಿ ಸೇವಾ ಸಮಿತಿಯ ಸಹಕಾರದಿಂದ ವಿಶೇಷವಾಗಿ ನಡೀತಾ ಇರುವಂಥದ್ದು ಇದೊಂದು ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ಗಣಪತಿ ಸೇವಾ ಸಮಿತಿಯ ಕಾರ್ಯದರ್ಶಿ ಮನೋಹರ್, ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷ ಭರತ್ ಕುಮಾರ್, ಕಾರ್ಯದರ್ಶಿ ಜಬೀವುಲ್ಲಾ ಕುಮಾರ್, ರೋಟರಿ ಕ್ಲಬ್ ಅಧ್ಯಕ್ಷ ಗಿರೀಶ್, ಸದಸ್ಯರಾದ ಕುಮುದ, ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು. ನವರಾತ್ರಿ ಹಬ್ಬದ ಪ್ರಯುಕ್ತ ಬೇಲೂರು ಪಟ್ಟಣದ ಚನ್ನಕೇಶ್ವರ ದೇವಾಲಯದ ರಸ್ತೆಯಲ್ಲಿರುವ ಶ್ರೀ ಶೃಂಗೇರಿ ಶಾರದಾಂಬೆ ಪೀಠದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು. ಭಕ್ತರ ಭಕ್ತಿ ಭಾವದಿಂದ ಪೀಠದ ಆವರಣವೇ ಧಾರ್ಮಿಕ ವಾತಾವರಣದಿಂದ ತುಂಬಿತು. ನವರಾತ್ರಿ ಉತ್ಸವದ ಅಂಗವಾಗಿ ವಿಶೇಷ ಪೂಜೆ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೇವಿಯ ಅಲಂಕಾರವನ್ನ ಭಕ್ತರು ಅತ್ಯಂತ ಉತ್ಸಾಹದಿಂದ ವೀಕ್ಷಿಸಿದರು. ಶೃಂಗೇರಿ ಶಾರದಾ ಪೀಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಮಾತನಾಡಿ, ನವರಾತ್ರಿಯ ಪ್ರಮುಖ ಆಕರ್ಷಣೆಯಾದ ಅಡ್ಡಪಲ್ಲಕ್ಕಿ ಉತ್ಸವವು ದೇವಿ ಶಾರದೆಯ ಭಕ್ತಿಭಾವದ ಸಂಕೇತವಾಗಿದೆ. ಈ ಪಲ್ಲಕ್ಕಿ ಉತ್ಸವದಲ್ಲಿ ದೇವಿಯ ಮೂರ್ತಿಯನ್ನ ಹೂವುಗಳಿಂದ ಅಲಂಕರಿಸಿದ ಪಲ್ಲಕ್ಕಿಯಲ್ಲಿ ಭಕ್ತರ ಮಧ್ಯೆ ಸಂಭ್ರಮದಿಂದ ಹೊರತಂದು ವೈಕುಂಠ ಬೀದಿ ಸುತ್ತ ಪ್ರದಕ್ಷಿಣೆ ಮಾಡಲಾಗುತ್ತದೆ. ಇದು ಕೇವಲ ಒಂದು ಆಚರಣೆಯಲ್ಲ, ದೇವಿಯ ಶಕ್ತಿ, ಕರುಣೆ ಮತ್ತು ರಕ್ಷಣೆಯ ಪ್ರತೀಕ. ಪೀಠದಲ್ಲಿ ಪ್ರತಿ ವರ್ಷ ಅಡ್ಡಪಲ್ಲಕ್ಕಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು, ಈ ಬಾರಿ ಸಾವಿರಾರು ಭಕ್ತರು ಭಾಗವಹಿಸಿದರು. ದೇಗುಲದಲ್ಲಿ ಭಕ್ತಿಗೀತೆಗಳು, ಭಜನೆಗಳು, ಆರತಿ ಬೆಳಕುಗಳು, ಹೂವಿನ ಸಿಂಗಾರಗಳು ಇವುಗಳೆಲ್ಲ ಸೇರಿ ಒಂದು ದೈವಿ ವಾತಾವರಣ ನಿರ್ಮಾಣವಾಗಿತ್ತು.
ದೇವಿಯ ಪಲ್ಲಕ್ಕಿ ಸಂಚಲನದ ವೇಳೆ ಭಕ್ತರು ಮಾರ್ಗ ಮಧ್ಯದಲ್ಲಿ ಹೂವಿನ ಹಾರಗಳಿಂದ ಸ್ವಾಗತಿಸಿ ಧೂಪ ದೀಪಗಳಿಂದ ಆರತಿ ಸಲ್ಲಿಸಿದರು. ಅಡ್ಡಪಲ್ಲಕ್ಕಿ ಉತ್ಸವವು ನಮ್ಮ ಪೀಠದ ಪರಂಪರೆಯ ಭಾಗವಾಗಿದೆ. ಉತ್ಸವದಿಂದ ಸಮುದಾಯದಲ್ಲಿ ಏಕತೆ ಮತ್ತು ಭಕ್ತಿ ಭಾವ ಹೆಚ್ಚಾಗುತ್ತದೆ. ಹಿರಿಯರು, ಮಹಿಳೆಯರು, ಮಕ್ಕಳು ಎಲ್ಲರೂ ಒಂದೇ ಉತ್ಸಾಹದಿಂದ ಭಾಗವಹಿಸಿದ್ದು ನಿಜಕ್ಕೂ ಹೃದಯ ಸ್ಪರ್ಶಿ ದೃಶ್ಯವಾಗಿತ್ತು. ಹಾಗೆಯೇ ನವದುರ್ಗೆರೆಯ ವೇಷಭೂಷಗಳಿಂದ ಕೂಡಿದ ಮಕ್ಕಳಿಂದ ನೃತ್ಯ ವೈಭವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹಾಗೂ ದೇವಿಯ ಅನುಗ್ರಹದಿಂದ ಬೇಲೂರು ಪಟ್ಟಣವು ಶಾಂತಿ, ಸೌಹಾರ್ದತೆ ಮತ್ತು ಸಮೃದ್ಧಿಯ ದಾರಿ ಹಿಡಿಯಲಿ ಎಂಬುದೇ ನಮ್ಮ ಆಶಯ. ಇಂತಹ ಧಾರ್ಮಿಕ ಉತ್ಸವಗಳು ನಮ್ಮ ಸಂಸ್ಕೃತಿಯ ಜೀವಂತ ಸಂಕೇತವಾಗಿದೆ ಎಂದು ಹೇಳಿದರು. ಈ ದಿನ ಕೊನೆಯ ದಿನ, ಹೀಗಾಗಿ ಶಾರದಾ ಮಾತೆ ಉತ್ಸವ ಬೇಲೂರಿನ ರಾಜಬೀದಿಗಳಲ್ಲಿ ಬರ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಜಗದ್ಗುರುಗಳ ಆಶೀರ್ವಾದ ಇರೋದ್ರಿಂದ ಇಷ್ಟೊಂದು ವ್ಯವಸ್ಥಿತವಾಗಿ, ಇಷ್ಟೊಂದು ಭಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳು ನಡ್ಕೊಂಡ್ಬರ್ತಾ ಇದೆ. ಈ ದಿನ ನಡೀತಾ ಇದೆ ಶಾರದಾ ಮಾತೆ ಉತ್ಸವ. ತದನಂತರ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಇರುತ್ತೆ ಶಾರದಾ ಮಠದಲ್ಲಿ. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಮಹಾಸಭಾಧ್ಯಕ್ಷ ವಿಜಯ ಕೇಶವ, ಆನಂಬಿ ರಮೇಶ್, ಶ್ರೀವತ್ಸ ಕೇಶವಮೂರ್ತಿ ಹಾಗೂ ಭಜನಾ ಮಂಡಳಿ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು. ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳು ಹಾಗೂ ಧಾರ್ಮಿಕ ಕ್ಷೇತ್ರಗಳಿಗೆ ಸಾವಿರಾರು ಮಂದಿ ಸಾರ್ವಜನಿಕರು ತೆರಳುತ್ತಿರುವ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಶಿರಾಡಿಘಾಟ್ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಬೆಂಗಳೂರಿನಿಂದ ಮಂಗಳೂರಿನ ಕಡೆಗೆ ಹಾಗೂ ಮಂಗಳೂರಿನಿಂದ ಬೆಂಗಳೂರಿನ ಕಡೆಗೆ ಸಾವಿರಾರು ಮಂದಿ ಪ್ರಯಾಣಿಸುತ್ತಿರುವುದರಿಂದ ವಾಹನಗಳ ಅತಿಯಾದ ಸಂಚಾರ ಕಂಡುಬಂದಿದೆ. ಸುಮಾರು ಅರ್ಧ ಗಂಟೆಯಿಂದ ಜಾಮ್ನಲ್ಲಿ ಸಿಲುಕಿರುವ ಜನರು ತೀವ್ರ ಕಷ್ಟ ಅನುಭವಿಸುತ್ತಿದ್ದು, ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಪ್ರಯಾಣಿಕರು ತೊಂದರೆಗೊಳಗಾಗಿದ್ದಾರೆ. ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಸಕಲೇಶಪುರ ಪೊಲೀಸರು ಹರಸಾಹಸ ಪಡುತ್ತಿದ್ದು, ವಾಹನ ಸವಾರರ ಅಸಮಾಧಾನ ತಣಿಸಲು ನಿರಂತರ ಪ್ರಯತ್ನ ನಡೆಸುತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಅಕ್ಟೋಬರ್ 6ರಂದು ಕೊಪ್ಪಳ ಜಿಲ್ಲಾ ಪ್ರವಾಸ ಹಮ್ಮಿಕೊಂಡಿದ್ದು, ಈ ವೇಳೆ ಅವರಿಗೆ ಬಂಜಾರ ಸಮಾಜ ಬಾಂಧವರಿಂದ ಬಹಿಷ್ಕಾರ ಹಾಕಲಾಗುವುದು ಎಂದು ಗೊರಸೇನಾ ಮುಖಂಡ ಸುರೇಶ್ ಬಳೋಟಗಿ ತಿಳಿಸಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಂಜಾರ ಹಾಗೂ ಇತರೆ ಜನಾಂಗಗಳ ಪ್ರಗತಿಗೆ ಶ್ರಮಿಸುತ್ತಿಲ್ಲ. ಒಳ ಮೀಸಲಾತಿ ವಿಚಾರದಲ್ಲಿ ನಾವು ಸಾಕಷ್ಟು ಬಾರಿ ಶಾಂತಿಯುತ ಹೋರಾಟ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಇದನ್ನ ಖಂಡಿಸಿ ಕೊಪ್ಪಳದ ಬಸವಪುರದಲ್ಲಿ ಸಿಎಂ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಅದರ ಬಗ್ಗೆ ನಾವು ಯಾವುದೇ ಮಾತನಾಡೋದಿಲ್ಲ. ಈ ಕೂಡಲೇ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನಮಗೆ ನ್ಯಾಯ ಕೊಡಬಹುದು ಅಂತ ನಾವು ಹೇಳಿದರೆ, ಅದೇ ರೀತಿಯಾಗಿ ನಾಳೆ 6ನೇ ತಾರೀಕಿನಿಂದ ಗದಗ ಜಿಲ್ಲೆಯಲ್ಲಿ ಅಹೋರಾತ್ರಿ ಧರಣಿಯನ್ನು ನಮ್ಮ ಮೋರ್ಚಾನ ರಾಜ್ಯಾಧ್ಯಕ್ಷರಾದಂಥ ರವಿಕಾಂತ್ ಅಂಗಡಿಯವರ ನೇತೃತ್ವದಲ್ಲಿ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ಗದಗ ಜಿಲ್ಲೆಯ ತಾಣದವರು ಸರತಿ ಮೇಲೆ ದಿನ ಬಿಟ್ಟು ದಿನ ಅಲ್ಲಿ ಆ ಧರಣಿಯಲ್ಲಿ ಭಾಗವಹಿಸಿದ್ದಾರೆ. 17ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತಹ ಜನರು ಬರಬಹುದು ಅಂತ ಕರೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಎಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನರು. ಈ ವೇಳೆ ಮುಖಂಡರಾದ ಹಂಪಣ್ಣ ಕಟ್ಟಿಮನಿ, ಯಮನೂರು, ಭಾನಪುರ, ಚೇತನ ಸೇರಿದಂತೆ ಇತರರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ 5 ತಾಲೂಕುಗಳಿಂದ ಮಹಾರಾಷ್ಟ್ರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೀಕ್ಷಾ ಭೂಮಿ ಯಾತ್ರೆಗೆ ತೆರಳಲಿರುವ ಬಸ್ಗಳಿಗೆ ಹಸಿರು ನಿಶಾನೆ ತೋರುವುದರ ಮೂಲಕ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ಚಾಲನೆ ನೀಡಿದ ಬಳಿಕ ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಚಾಮರಾಜನಗರ ಜಿಲ್ಲೆಯಿಂದ ಗುಂಡ್ಲುಪೇಟೆ, ಯಳಂದೂರು, ಕೊಳ್ಳೇಗಾಲ, ಹನೂರು ತಾಲೂಕು ಸೇರಿದಂತೆ ಸುಮಾರು 5 ತಾಲೂಕಿನಿಂದ ದೀಕ್ಷಾ ಭೂಮಿ ಯಾತ್ರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳು ತೆರಳುತ್ತಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಕಾಣ್ತೇವೆ. ಅದರಲ್ಲೂ ಕೂಡ ಮಾನ್ಯ ಎಸ್ ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರ ಅಧಿಕಾರ ವಹಿಸಿಕೊಂಡ ಮೇಲೆ ರಾಜ್ಯದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದುವಂಥ ಒಂದು ಅವಕಾಶ, ಅದು ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ, ಸದನದಲ್ಲೂ ಕೂಡ, ವಿಧಾನಸಭೆ ವಿಧಾನ ಪರಿಷತ್ತಲ್ಲೂ ಕೂಡ ನಾವು ಕೂಡ ಪ್ರಾರಂಭ ದಿವಸ ಸಂವಿಧಾನದ ಪೀಠಿಕೆಯನ್ನು ಓದೇ ಕಲಾಪಗಳನ್ನ ಮಾನ್ಯ ಸಭಾಧ್ಯಕ್ಷ ಅಂತ ಖಾದರ್ ಸಾಹೇಬರು ಪ್ರಾರಂಭ ಮಾಡ್ತಕ್ಕಂಥದ್ದು. ಅಂತಿಮ ದಿನ ಜನಗಣಮನ ನಮ್ಮ ರಾಷ್ಟ್ರೀಯ ಗೀತೆಯನ್ನು ಆಡೋ ಮುಖಾಂತರ ನಾವು ಆ ಒಂದು ಅವಧಿಯ ಪೂರ್ಣ ಮಾಡ್ತೀವಿ. ಹಾಗೆ ಇವತ್ತು ರಾಜ್ಯಾದ್ಯಂತ ಮಾನವ ಸರಪಳಿಯನ್ನು ಮಾಡೋದು, ಇದರಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಮಾನವ ಸರಪಳಿಯನ್ನು ಮಾಡೋ ಮುಖಾಂತರ ಅದೊಂದು ಐತಿಹಾಸಿಕ ತೀರ್ಮಾನ ಆಗಿದೆ.
ಇವತ್ತು ಕಳೆದ 3 ವರ್ಷದಿಂದ 23, 24, 24, 25, 25, 26. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೀಶ್ ಹಾಗೂ ನಗರಸಭಾ ಸದಸ್ಯರುಗಳು ಭಾಗವಹಿಸಿದ್ರು. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ರಾಟಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಖಂಡಿಸಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಕತ್ತೆಗಳನ್ನು ಹಿಡಿದು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂದೀಪ ಭರಣಿ, ತೆರಿಗೆ ಹಣವನ್ನ ನಿಧಿ ಒಂದರಲ್ಲಿ ದುರ್ಬಳಕೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಎಸಗಿರೋ ಪಿಡಿಒ ಸಂತೋಷ್ ಕುಮಾರ್ ತೇಲಿ, ಬಿಲ್ ಕಲೆಕ್ಟರ್ ನಾಗಣ್ಣ, ಕಾಳಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸವಲಿಂಗಪ್ಪ ವಿರುದ್ಧ ಪ್ರಕರಣ ದಾಖಲಿಸಿ ಅಮಾನತು ಮಾಡಬೇಕೆಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಜಿಲ್ಲಾ ಪಂಚಾಯಿತಿ ಸಿಇಒಗೆ ಮನವಿ ಸಲ್ಲಿಸಿದೆ ಎಂದು ಆಗ್ರಹಿಸಿದರು. ಪಂಚಾಯತಿ ನಮ್ಮ ಸಿಒ ಅಧಿಕಾರಿ ಏನಪ್ಪಾ ಅಂದ್ರೆ ನಾವು ಮನವಿ ಕೂಡ ಸಲ್ಲಿಸಿದ್ದೇವೆ. ಸುಮಾರು ಇಲ್ಲಿವರೆಗೂ 2 ತಿಂಗಳಾದರೂ ಕೂಡ ಯಾವುದೇ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು. ಇಲ್ಲಿ ಅಧಿಕಾರಿಗೆ ನಾನು ವಿಚಾರಣೆ ಮಾಡಿದಾಗ ಇಲ್ಲಿ ಅಧಿಕಾರಿಗಳು ಕಾಳಗಿ ತಾಲೂಕಿನ ಇಒ ಇರ್ತಕ್ಕಂಥ ಬಸಲಿಂಗಪ್ಪ ಡಿಗ್ಗಿ ಅವ್ರಿಗೆ ಏನಪ್ಪ ಅಂದ್ರೆ ಅವರಿಗೆ ತನಿಖೆ ಮಾಡಿ ನಮಗೆ ಮಾಹಿತಿ ಕೊಡುವಂಥ ಇಲ್ಲಿಯ ಜಿಲ್ಲಾ ಮತ್ತು ಪಂಚಾಯತಿ ಅಧಿಕಾರಿಗಳು ಹೇಳಿರ್ತಾರೆ. ಆದರೆ ಅಲ್ಲಿಯ ಕಾಳಗಿ ತಾಲೂಕಿನ ಇಒ ಏನಪ್ಪ ಅಂತಂದರೆ ಅಲ್ಲಿ ರಟ್ಕಲ್ ಪಂಚಾಯತಿಯ PDO ಅಧಿಕಾರಿ ಆಗಿರ್ಬೋದು ಸಂತೋಷ್ ತೇಲಿ ಹಾಗೂ ಶ್ರವಣ್ ಕುಮಾರ್ ಹಾಗೂ ನಾಗಣ್ಣ ಮಾಮನಿ ಅಂತ ಇವರು 3 ಸೇರ್ಕೊಂಡು ಏನಪ್ಪ ಅಂತಂದರೆ ಕಾಳಗಿ ತಾಲೂಕಿನ ಇಒ ಅಧಿಕಾರಿ ಅಂತ ಬಸಲಿಂಗಪ್ಪ ಡಿಗ್ಗಿ ಇವರು 4 ಜನ ಸೇರ್ಕೊಂಡು ಏನಪ್ಪ ಅಂದ್ರೆ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ತೆರಿಗೆ ಹಣ ಏನಪ್ಪ ಅಂದ್ರೆ ಕಟ್ಟಬೇಕಾಗಿತ್ತು, ಅದು ಲೂಟಿ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ. ಆದರೆ ಇಲ್ಲೇ ಕಾಳಗಿ ಅಧಿಕಾರಿ ಆಗಿರ್ತಂಥ ಬಸಲಿಂಗಪ್ಪ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಶ್ರೀ ವಿಜಯದುರ್ಗಾದೇವಿ ದೇವಾಲಯದ ಶ್ರೀದೇವಿ ಪುರಾಣ ಮಂಗಳ ಕಾರ್ಯ ಅಕ್ಟೋಬರ್ 7ರಂದು ನೆರವೇರಲಿದೆ ಎಂದು ಕಮಿಟಿಯ ಉಪಾಧ್ಯಕ್ಷ ಸಂಗಪ್ಪ ಕೊಪ್ಪಳ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಘಟನೆ ಸ್ಥಾಪನೆ ಪುರಾಣ ಸೇವೆ ನಡೆಯುತ್ತಿದ್ದು 7ರಂದು ದೇವಿಯ ಅಂಬಾರಿ ಕುಂಭ ಕಳಸದೊಂದಿಗೆ ಮೆರವಣಿಗೆ ನಡೆಯಲಿದೆ. ಸುಮಾರು 50,000ಕ್ಕೂ ಅಧಿಕ ಭಕ್ತರಿಗೆ ಅನ್ನ ಸಂತರ್ಪಣೆ ಜರುಗುವುದು. ಸಕಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರಿದರು. ಸುಮಾರು 25 ಕ್ವಿಂಟಲ್ ಒಂದು ಹೋಳಿಗೆಯ ಒಂದು ಪ್ರಸಾದವನ್ನು ಹಾಗೂ ಒಂದು 25 ಕ್ವಿಂಟಲ್ ಈ ಮಹಾಪ್ರಸಾದ ಅಕ್ಕಿಯ ಒಂದು ಮಹಾಪ್ರಸಾದವನ್ನು ಇಲ್ಲಿ ಮಾಡಿಕೊಂಡು ಸರ್ವ ಧರ್ಮದಲ್ಲಿ ಆಮೇಲೆ ಸಮಿತಿಯ ಸರ್ವ ಸದಸ್ಯರು ಒಂದು ಕೂಡಿ ಎಲ್ಲ ಭಕ್ತರನ್ನ ಪ್ರೀತಿಯಿಂದ ಸತ್ಕಾರ ಮಾಡಿಕೊಂಡು ಆ ಭಕ್ತರು ಹೇಳಿದಂತೆ ನಡೆದುಕೊಳ್ಳೋದು ಈ ಸಮಿತಿಯ ಒಂದು ನಿರ್ಧಾರ. ಎಲ್ಲ ಕುಂಭಗಳ ಮೆರವಣಿಗೆ ಹಾಗೂ ರಾಜಬೀದಿಗಳಲ್ಲಿ ಹಲವಾರು ನಗರಗಳಿಂದ ಒಂದು ವಾದ್ಯ ತಂಡವನ್ನು ಇಲ್ಲಿ ಧರಿಸಿ ಈ ಒಂದು ರಾಜಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ಒಂದು ಬಂದು ಈ ಅಂಬಾರಿ ಒಳಗ ದೇವಿಯನ್ನು ನಾವು ಕೂಡಿಸಿಕೊಂಡು ಯಲಬುರ್ಗಾ ನಗರದಲ್ಲಿ ಬಂದು ಮತ್ತೆ ಈ ದೇವಿ ದೇವಸ್ಥಾನಕ್ಕೆ ಬಂದು ಆಮೇಲೆ ಯಾವಾಗ ಮೆರವಣಿಗೆ ಮರಳುತ್ತದ ಆವಾಗ ನಮ್ಮದು ಈ ಪ್ರಸಾದ ಚಲವಾಗಿ ಸುಮಾರು ಒಂದು 50,000 ಜನ ಪ್ರಸಾದವನ್ನು ಇಲ್ಲಿ ಭಕ್ತರು ತಾವು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ತಾಯಿಯ ಕೃಪಾಶೀರ್ವಾದ ಪಡೆದುಕೊಂಡು ತಮ್ಮ ಜೀವನವನ್ನು ಪಾವನಾಯಿಸಿಕೊಳ್ಳಲು ಎಲ್ಲ ಭಕ್ತರು ಕರ್ತವ್ಯ. ಯಾವ ದಿನಾಂಕ? ಯಾವ ತಾರೀಕು? 7-10-2025 ಮಂಗಳವಾರ ಹುಣ್ಣಿಮೆಯ ದಿನ ಈ ಮಹಾ. ಕಮಿಟಿ ಪ್ರಮುಖರಾದ ಪಿಟಿ ಉಪ್ಪಾರ, ಶರಣಬಸಪ್ಪ ದಾನಕೈ, ಕೊಟ್ರಪ್ಪ ಚೌಡಿ, ಬಸಯ್ಯ, ಮೈಸೂರು ಮಠ, ವೀರನಗೌಡ ಪಾಟೀಲ್ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಎಂಎನ್ ಕೋಟೆ ಗ್ರಾಮದಲ್ಲಿ ವಿಜಯದಶಮಿ ಅಂಗವಾಗಿ ಇತಿಹಾಸ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಹಾಗೂ ಶ್ರೀ ಕೊಲ್ಲಾಪುರದಮ್ಮ ದೇವರುಗಳನ್ನು ಉತ್ಸವದೊಂದಿಗೆ ಬನ್ನಿ ಮಂಟಪಕ್ಕೆ ತಂದು ಬನ್ನಿ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗ್ರಾಮೀಣ ಭಾಗದ ಸಂಪ್ರದಾಯದಂತೆ ಊರಿನ ಶಾನುಭೋಗ ವಂಶಸ್ಥರ ರಾಘವೇಂದ್ರ ಅವರು ಬಂದು ಮರಕ್ಕೆ ಪೂಜೆ ಸಲ್ಲಿಸಿದರು. ನಂತರ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಹಾಗೂ ಗ್ರಾಮ ದೇವತೆ ಶ್ರೀ ಕೊಲ್ಲಾಪುರದಮ್ಮ ದೇವರುಗಳಿಗೆ ಪೂಜೆ ಸಲ್ಲಿಸಿ ಕೊನೆ ಇರುವ ಬಾಳೆಕಂದು ಕತ್ತರಿಸುವ ಮೂಲಕ ವಿಜಯದಶಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸಿದ ನಂತರ ಭಕ್ತರು ಬನ್ನಿ ಪತ್ರೆಗೆ ಮುಗಿಬಿದ್ದಿದ್ದು ಸಾಮಾನ್ಯವಾಗಿ ಕಂಡುಬಂತು. ನಂತರ ಶ್ರೀ ಕೊಲ್ಲಾಪುರದಮ್ಮ ದೇವಿ ಹಾಗೂ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಅವರ ದೇವರುಗಳ ಉತ್ಸವ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಗ್ರಾಮಸ್ಥರು ಭಕ್ತಾದಿಗಳು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿರಿಯ ನಾಗರಿಕರು ಸಮಾಜದ ಅವಿಭಾಜ್ಯವಿದ್ದಂತೆ, ವಯಸ್ಸು ಕೇವಲ ಒಂದು ಸಂಖ್ಯೆ ಮಾತ್ರ. ಹಿರಿಯ ನಾಗರಿಕರ ದಿನಾಚರಣೆಯಲ್ಲಿ ಜಿಲ್ಲಾಧಿಕಾರಿ ಲತಾಕುಮಾರಿ ಅಭಿಪ್ರಾಯ. ಮೀಸಲು ಅರಣ್ಯ ಹೆಸರಲ್ಲಿ ಸರ್ಕಾರದ ಚೆಲ್ಲಾಟ, 20,000ಕ್ಕೂ ಹೆಚ್ಚು ಕುಟುಂಬಗಳ ಪರದಾಟ. ದಶಕಗಳ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ಬಿ ಶಿವರಾಮ ಆಗ್ರಹ. ಸಕಲೇಶಪುರದಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ಅಪರೂಪದ ಮರುಭೂಮಿ ಬೆಕ್ಕು ರಕ್ಷಣೆ. ಸ್ಥಳಕ್ಕೆ ಅರಣ್ಯಾಧಿಕಾರಿ ಭೇಟಿ. ಮಿತಿ ಮೀರಿದ ಬೀದಿ ನಾಯಿ ಹಾವಳಿಯಿಂದ ಸಾರ್ವಜನಿಕರು ಹೈರಾಣು. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.